ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 42ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಹಿಂದಿನ ವಿಡಿಯೋದಲ್ಲಿ ನಾವು ಡಸ್ ಬಳಸಿಕೊಂಡು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಪ್ರಶ್ನೆಗಳನ್ನು, ನಕಾರಾತ್ಮಕ ವಾಕ್ಯಗಳನ್ನು ಹಾಗೂ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸೋಣ. ಸರಿನಾ? ಮೊದಲು ಹಿಂದಿನ ವಿಡಿಯೋದಲ್ಲಿ ಕಲಿತದ್ದನ್ನು 1 ನಿಮಿಷದಲ್ಲಿ ಬೇಗ ಬೇಗ ಹೇಳ್ತೇನೆ. ಡಸ್ ಹಾಗೂ ವರ್ಬಿನ ಮೊದಲ ರೂಪ ಬಂದದ್ದನ್ನು ನಾವು ತೆಗೆದು ವರ್ಬಿನ 2ನೆಯ ರೂಪವನ್ನು ಬಳಸಿ ವಾಕ್ಯಗಳನ್ನು ರಚಿಸುತ್ತೇವೆ ಅಲ್ವಾ? ನೆನಪಿದೆ ತಾನೆ? ಡಸ್ ಹಾಗೂ ವರ್ಬಿನ ಮೊದಲ ರೂಪ ಬಂದಾಗ ಅದನ್ನು ತೆಗೆದು ವರ್ಬಿನ ಎಸ್ ರೂಪ ಹಾಕಿ ಹೇಳುತ್ತೇವೆ ಅಲ್ವಾ? ಸೊ ಎಲ್ಲ ಕಡೆಯೂ ಹಾಗೆಯೇ ಮಾಡ್ತಾ ಬಂದಿದ್ದು. ಆದರೆ ಈ ವಿಡಿಯೋದಲ್ಲಿ ನಾವು ಏನು ಕಲಿತೇವೆ ನೋಡಿ, ಅದರಲ್ಲಿ ವರ್ಬಿನ ಎಸ್ ರೂಪವನ್ನು ಬಳಸುವುದೇ ಇಲ್ಲ. ನಾವು ಈ ರೂಪವನ್ನೇ ಬಳಸುತ್ತೇವೆ, ಈ ರೂಪವನ್ನೇ ಬಳಸುತ್ತೇವೆ, ಈ ರೂಪವನ್ನೇ ಬಳಸುತ್ತೇವೆ, ಈ ರೂಪವನ್ನೇ ಬಳಸುತ್ತೇವೆ. ಅಂದರೆ ಡಸ್ ಬಂದು ವರ್ಬಿನ ಮೊದಲ ರೂಪ ಬರ್ತದಲ್ವಾ, ಅದನ್ನೇ ಬಳಸುತ್ತೇವೆ. ವರ್ಬಿನ ಎಸ್ ರೂಪವನ್ನು ಬಳಸುವಂಥದ್ದು ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ. ಸರಿನಾ? ಈಗ ಸ್ಟ್ರಕ್ಚರ್, ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಡಸ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಆಯ್ತಾ? ಡಸ್ ಬಂದು ಹೀ ಬಂದ್ರೆ, ಡಸ್ ಬಂದು ಹೀ ಬಂದ್ರೆ ಅವನು ಅಥವಾ ಇವನು, ತಾನೆಯೇ ಅಥವಾ ವನೇ ಅನ್ನುವ ಅರ್ಥ ಸಿಗ್ತದೆ. ಅಥವಾ ಅವರು ಅಥವಾ ಇವರು ತಾರೆಯೇ ಅಥವಾ ವರೆ ಅನ್ನುವ ಅರ್ಥ ಸಿಗ್ತದೆ. ಡಸ್ ಬಂದು ಶಿ ಬಂದ್ರೆ, ಡಸ್ ಬಂದು ಶಿ ಬಂದ್ರೆ ಅವಳು ಅಥವಾ ಇವಳು ತಾಳೆಯೇ ಅಥವಾ ವಳೆ ಅನ್ನುವ ಅರ್ಥ ಸಿಗ್ತದೆ. ಅಥವಾ ಅವರು ಅಥವಾ ಇವರು ತಾರೆಯೇ ಅಥವಾ ವರೆ ಅನ್ನುವ ಅರ್ಥ ಸಿಗ್ತದೆ. ಡಸ್ ಬಂದು ಇಟ್ ಬಂದ್ರೆ, ಡಸ್ ಬಂದು ಇಟ್ ಬಂದ್ರೆ ಅದು ಅಥವಾ ಇದು ತದೆಯೇ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಈಗ ವಾಕ್ಯಗಳನ್ನು ರಚಿಸೋಣ. ಮೊದಲು ಹಿ, ಆಯ್ತಾ? ಪ್ರಶ್ನೆಯ ಸ್ಟ್ರಕ್ಚರ್ ಇದು. ಮೊದಲು ಡಸ್ ಬರಬೇಕು, ಆಮೇಲೆ ಹಿ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಸರಿನಾ? ಉದಾಹರಣೆಗೆ, ಅವನು ಪ್ರತಿದಿನ ತಡವಾಗಿ ಏಳುತ್ತಾನೆಯೇ. ಡಸ್ ಹಿ ಗೆಟ್ ಅಪ್ ಲೇಟ್ ಎವ್ರಿ ಡೇ? ಡಸ್ ಬಂತು, ಡಸ್ ಬಂತು, ಹಿ ಬಂತು, ಹಿ ಬಂತು, ಗೆಟ್ ಅಪ್ ವರ್ಬಿನ ಮೊದಲ ರೂಪ ಬಂತು. ಆಯ್ತಾ? ಡಸ್ ಹಿ ಅಂದರೆ ಅವನು ತಾನೆಯೇ, ಅವನು ತಾನೆಯೇ ಅಂತ. ಡಸ್ ಹಿ ಗೆಟ್ ಅಪ್ ಅಂದರೆ ಅವನು ಏಳುತ್ತಾನೆಯೇ ಅಂತ. ಗೆಟ್ ಅಪ್ ಅಂದರೆ ಏಳು. ಆಯ್ತಾ? ನೆಕ್ಸ್ಟ್, ಹಿಂದಿರುವ ಪದ ತಡವಾಗಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಲೇಟ್ ಅಂತ ಹೇಳ್ತೇವೆ. ಡಸ್ ಹಿ ಗೆಟ್ ಅಪ್ ಲೇಟ್? ಅವನು ತಡವಾಗಿ ಏಳುತ್ತಾನೆಯೇ?
ಪ್ರತಿದಿನ ಅಂದರೆ ಎವ್ರಿ ಡೇ. ಡಸ್ ಹಿ ಗೆಟ್ ಅಪ್ ಲೇಟ್ ಎವ್ರಿ ಡೇ? ಈ ರೀತಿ. ಸರಿನಾ? ಈಗ ಹಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಇದು ನಿಮಗೆ ಗೊತ್ತಿದೆ ಅಲ್ವಾ? ನಾನೀಗ ಬಳಸುತ್ತೇನೆ. ಆ ರೈತ ಆಲೂಗಡ್ಡೆ ಬೆಳೆಯುತ್ತಾರ? ಡಸ್ ದ್ಯಾಟ್ ಫಾರ್ಮರ್ ಗ್ರೋ ಪೊಟ್ಯಾಟೋಸ್? ಆ ಅಂದರೆ ದ್ಯಾಟ್, ರೈತ ಅಂದರೆ ಫಾರ್ಮರ್. ಆ ರೈತ, ದ್ಯಾಟ್ ಫಾರ್ಮರ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಸರಿನಾ? ಇದನ್ನು ಹಿ ಬದಲು ಬಳಸಿದ್ದೇವೆ. ಡಸ್ ದ್ಯಾಟ್ ಫಾರ್ಮರ್ ಅಂದರೆ ಆ ರೈತ ತಾರೆಯೇ ಅನ್ನೋದನ್ನು ತಾರಾ ಅಂತ ಮಾತನಾಡುವಾಗ ಹೇಳ್ತೇವೆ ನಾವು. ಸರಿ ಅಲ್ವಾ? ಡಸ್ ದ್ಯಾಟ್ ಫಾರ್ಮರ್ ಗ್ರೋ ಅಂದರೆ ಆ ರೈತ ಬೆಳೆಯುತ್ತಾರ ಅಂತ. ಏನನ್ನು? ಆಲೂಗಡ್ಡೆಗಳನ್ನು, ಪೊಟ್ಯಾಟೋಸ್. ಸರಿನಾ? ಈಗ ಇದು ಪ್ರಶ್ನೆಯ ಸ್ಟ್ರಕ್ಚರ್ ಅಲ್ವಾ? ಇದರ ಜೊತೆ ನಾವು ಪ್ರಶ್ನಾರ್ಥಕ ಪದಗಳನ್ನು ಬಳಸಿದಾಗ ಒಂದು ಪ್ರಶ್ನೆ ಆಗ್ತದೆ. ಉದಾಹರಣೆಗೆ, ನಿಮ್ಮ ತಂದೆ ಯಾವ ಧಾರಾವಾಹಿ ನೋಡುತ್ತಾರೆ? ನಿಮ್ಮ ತಂದೆ ಯಾವ ಧಾರಾವಾಹಿ ನೋಡುತ್ತಾರೆ? ವಿಚ್ ಸೀರಿಯಲ್ ಡಸ್ ಯುವರ್ ಫಾದರ್ ವಾಚ್? ಇಲ್ಲಿ ಡಸ್ ಬಂತು, ಆಮೇಲೆ ಯುವರ್ ಫಾದರ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು. ಡಸ್ ಬಂತು, ಯುವರ್ ಫಾದರ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಹಿ ಬದಲು ಬಂತು, ಆಮೇಲೆ ವಾಚ್ ವರ್ಬಿನ ಮೊದಲ ರೂಪ ಬಂತು. ಸೊ ಇದು ಪ್ರಶ್ನೆ. ಇದರ ಹಿಂದೆ ವಿಚ್ ಸೀರಿಯಲ್ ಅಂತ ಹಾಕಿದ್ದೇವೆ. ವಿಚ್ ಅಂದರೆ ಯಾವ, ಸೀರಿಯಲ್ ಅಂದರೆ ಧಾರಾವಾಹಿ. ವಿಚ್ ಸೀರಿಯಲ್ ಹಾಕಿದ್ರಿಂದ ಇದೊಂದು ಪ್ರಶ್ನೆ ಆಗಿದೆ. ವಿಚ್ ಸೀರಿಯಲ್ ಡಸ್ ಯುವರ್ ಫಾದರ್ ವಾಚ್? ನಿಮ್ಮ ತಂದೆ ಯಾವ ಧಾರಾವಾಹಿ ನೋಡುತ್ತಾರೆ ಅಂತ. ಸರಿನಾ? ನೆಕ್ಸ್ಟ್, ಶಿ. ಪ್ರಶ್ನೆಯ ಸ್ಟ್ರಕ್ಚರ್ ಇದು. ಮೊದಲು ಡಸ್ ಬರಬೇಕು, ಆಮೇಲೆ ಶಿ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಸರಿನಾ? ಉದಾಹರಣೆಗೆ, ಅವಳು ತುಂಬ ಮಾತನಾಡುತ್ತಾಳೆಯೇ? ಡಸ್ ಶಿ ಟಾಕ್ ಟೂ ಮಚ್? ಡಸ್ ಶಿ ಅಂದರೆ ಅವಳು ತಾಳೆಯೇ ಅಂತ. ಅವಳು ತಾಳೆಯೇ. ತಾಳೆಯೇ ಜೊತೆ ಮಾತನಾಡು ಇದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಟಾಕ್ ಅಂತ ಹೇಳ್ತೇವೆ. ಡಸ್ ಶಿ ಟಾಕ್ ಅಂದರೆ ಅವಳು ಮಾತನಾಡುತ್ತಾಳೆಯೇ ಅಂತ. ಟಾಕ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡಸ್ ಬಂತು, ಶಿ ಬಂತು, ವರ್ಬಿನ ಮೊದಲ ರೂಪ ಬಂತು. ಡಸ್ ಶಿ ವರ್ಬಿನ ಮೊದಲ ರೂಪ. ಡಸ್ ಶಿ ಟಾಕ್ ಅಂದರೆ ಅವಳು ಮಾತನಾಡುತ್ತಾಳೆಯೇ. ಟೂ ಮಚ್ ಅಂದರೆ ತುಂಬ. ಸರಿನಾ? ಈಗ ಇಲ್ಲಿಯೂ ಶಿ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಏಕವಚನದ ಸಬ್ಜೆಕ್ಟ್ ಅನ್ನು ಬಳಸಬಹುದು. ಈ ರೀತಿ, ಕವಿತಾ ಗಮನವಿಟ್ಟು ಕೇಳುತ್ತಾಳೆಯೇ? ಡಸ್ ಕವಿತಾ ಲಿಸನ್ ಕೇರ್ಫುಲಿ? ಡಸ್ ಕವಿತಾ ಅಂದರೆ ಕವಿತಾ ತಾಳೆಯೇ ಅಂತ. ಡಸ್ ಕವಿತಾ ಲಿಸನ್ ಅಂದರೆ ಕವಿತಾ ಕೇಳುತ್ತಾಳೆಯೇ ಅಂತ. ಕೇರ್ಫುಲಿ ಅಂದರೆ ಗಮನವಿಟ್ಟು. ಇಲ್ಲಿ ಕವಿತಾ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ನಾವು ಶಿ ಬದಲು ಬಳಸಿದ್ದೇವೆ. ಡಸ್ ಬಂತು, ಕವಿತಾ ಬಂತು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಲಿಸನ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಸರಿನಾ? ನೆಕ್ಸ್ಟ್, ಶಿಲ್ಪ ಏನು ಮಾಡುತ್ತಾರೆ?
ವಾಟ್ ಡಸ್ ಶಿಲ್ಪಾ ಡೂ? ಇಲ್ಲಿ ಡಸ್ ಬಂತು, ಆಮೇಲೆ ಶಿಲ್ಪಾ ಬಂತು, ಆಮೇಲೆ ವರ್ಬಿನ ಮೊದಲ ರೂಪ ಬಂತು. ಇದು ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವಾಟ್ ಹಾಕಿದ್ದೇವೆ. ವಾಟ್ ಡಸ್ ಶಿಲ್ಪಾ ಡೂ ಅಂದರೆ ಶಿಲ್ಪಾ ಏನು ಮಾಡುತ್ತಾರೆ ಅಂತ ಪ್ರಶ್ನೆ. ಸರಿನಾ? ನೆಕ್ಸ್ಟ್ ಇಟ್. ಸ್ಟ್ರಕ್ಚರ್ ಇದು. ಮೊದಲು ಡಸ್ ಬರಬೇಕು, ಆಮೇಲೆ ಇಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಬಂದರೆ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಸರಿನಾ? ಉದಾಹರಣೆಗೆ, ಅದು ಆರೋಗ್ಯಕರವಾಗಿ ಕಾಣುತ್ತದೆಯೇ? ಡಸ್ ಇಟ್ ಲುಕ್ ಹೆಲ್ದಿ? ಡಸ್ ಬಂತು, ಡಸ್ ಬಂತು, ಇಟ್ ಬಂತು, ಇಟ್ ಬಂತು, ಲುಕ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಡಸ್ ಇಟ್ ಲುಕ್ ಅಂದರೆ ಅದು ಕಾಣುತ್ತದೆಯೇ ಅಂತ. ಹೆಲ್ದಿ ಅಂದರೆ ಆರೋಗ್ಯಕರವಾಗಿ ಅಂತ. ನೆಕ್ಸ್ಟ್, ಇಟ್ ಬದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ಬಳಸೋಣ. ಈ ಹಗ್ಗವು ಹಾವಿನಂತೆ ಕಾಣುತ್ತದೆಯೇ? ಡಸ್ ದಿಸ್ ರೋಪ್ ಲುಕ್ ಲೈಕ್ ಅ ಸ್ನೇಕ್? ಈ ಅಂದರೆ ದಿಸ್, ಹಗ್ಗ ಅಂದರೆ ರೋಪ್. ದಿಸ್ ರೋಪ್ ಅಂದರೆ ಈ ಹಗ್ಗ. ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಇದನ್ನು ಇಟ್ ಬದಲು ಬಳಸಿದ್ದೇವೆ. ಡಸ್ ದಿಸ್ ರೋಪ್ ಅಂದರೆ ಈ ಹಗ್ಗವು ತದೆಯೇ ಅಂತ. ಲುಕ್ ಅಂದರೆ ಕಾಣು. ಡಸ್ ದಿಸ್ ರೋಪ್ ಲುಕ್ ಅಂದರೆ ಈ ಹಗ್ಗವು ಕಾಣುತ್ತದೆಯೇ ಅಂತ. ಲೈಕ್ ಅಂದರೆ ಅಂತೆ. ಅ ಸ್ನೇಕ್ ಅಂದರೆ ಹಾವು. ಲೈಕ್ ಅ ಸ್ನೇಕ್ ಅಂದರೆ ಹಾವಿನಂತೆ. ಸರಿನಾ? ಡಸ್ ದಿಸ್ ರೋಪ್ ಲುಕ್ ಲೈಕ್ ಅ ಸ್ನೇಕ್. ನೆಕ್ಸ್ಟ್, ಈ ರಸ್ತೆ ಎಲ್ಲಿಗೆ ಹೋಗುತ್ತದೆ? ವೇರ್ ಡಸ್ ದಿಸ್ ರೋಡ್ ಗೋ? ಡಸ್ ಬಂತು, ದಿಸ್ ರೋಡ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಆಮೇಲೆ ಗೋ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಇದು ಒಂದು ಪ್ರಶ್ನೆ. ಇದರ ಮೊದಲು ವೇರ್ ಬಳಸಿದ್ದೇವೆ. ವೇರ್ ಡಸ್ ದಿಸ್ ರೋಡ್ ಗೋ ಅಂದರೆ ಈ ರಸ್ತೆ ಎಲ್ಲಿಗೆ ಹೋಗುತ್ತದೆ ಅಂತ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಹಿ ಅಥವಾ ಶಿ ಅಥವಾ ಇಟ್ ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಹೀಗೆ ಬಂದಾಗ ಕನ್ನಡದಲ್ಲಿ ಉದಿಲ್ಲ ಅನ್ನುವಂಥದ್ದು ಬರ್ತದೆ. ಸರಿನಾ? ಉದಾಹರಣೆಗೆ, ಅವನು ಸಾಕಷ್ಟು ನೀರು ಕುಡಿಯುವುದಿಲ್ಲ. ಹಿ ಡಸ್ ನಾಟ್ ಡ್ರಿಂಕ್ ಇನಫ್ ವಾಟರ್. ಹಿ ಬಂತು, ಹಿ ಬಂತು, ಡಸ್ ಬಂತು, ಡಸ್ ಬಂತು, ನಾಟ್ ಬಂತು, ನಾಟ್ ಬಂತು, ಡ್ರಿಂಕ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಹಿ ಡಸ್ ನಾಟ್ ಅಂದರೆ ಅವನು ಉದಿಲ್ಲ ಅಂತ. ಉದಿಲ್ಲ ಜೊತೆ ಇರುವಂತಹ ಕ್ರಿಯಾಪದ ಕುಡಿ. ಹಿ ಡಸ್ ನಾಟ್ ಡ್ರಿಂಕ್ ಅಂದರೆ ಅವನು ಕುಡಿಯುವುದಿಲ್ಲ. ಇನಫ್ ಅಂದರೆ ಸಾಕಷ್ಟು. ವಾಟರ್ ಅಂದರೆ ನೀರು. ಸರಿನಾ? ನೆಕ್ಸ್ಟ್, ಅದು ಕೆಲಸ ಮಾಡುವುದಿಲ್ಲ. ಇಟ್ ಡಸಂಟ್ ವರ್ಕ್. ಇಟ್ ಅಂದರೆ ಅದು, ಡಸ್ ನಾಟ್ ಅಂದರೆ ಉದಿಲ್ಲ, ವರ್ಕ್ ಅಂದರೆ ಕೆಲಸ ಮಾಡು. ಇಟ್ ಡಸಂಟ್ ವರ್ಕ್. ಇಲ್ಲಿ ಡಸ್ ಹಾಗೂ ನಾಟ್ ಅನ್ನು ಸೇರಿಸಿ ಓ ಅಕ್ಷರ ತೆಗೆದು ಅಪಾಸ್ಟ್ರಫಿ ಹಾಕಿ ಡಸಂಟ್ ಮಾಡಿದ್ದೇವೆ. ಡಸಂಟ್. ಇಟ್ ಡಸಂಟ್ ವರ್ಕ್. ಡಸ್ ನಾಟ್ ಅನ್ನು ಡಸಂಟ್ ಅಂತ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ಈ ಲೇಖನಿ ಬರೆಯುವುದಿಲ್ಲ.
ದಿಸ್ ಪೆನ್ ಡಸಂಟ್ ರೈಟ್. ಈ ಲೇಖನಿ ಅಂದರೆ ದಿಸ್ ಪೆನ್ ಇದು ಸಿಂಗ್ಯುಲರ್ ಸಬ್ಜೆಕ್ಟ್. ಡಸಂಟ್ ಅಂದರೆ ಓದಿಲ್ಲ. ರೈಟ್ ಅಂದರೆ ಬರೆ. ಸರಿನಾ? ನೆಕ್ಸ್ಟ್, ರಾಮ ಓದುವುದಿಲ್ಲ. ರಾಮ ಡಸ್ ನಾಟ್ ರೀಡ್. ರಾಮ ಅಂದರೆ ರಾಮ ಸಿಂಗ್ಯುಲರ್ ಸಬ್ಜೆಕ್ಟ್. ಡಸ್ ನಾಟ್ ಅಂದರೆ ಓದಿಲ್ಲ. ರೀಡ್ ಅಂದರೆ ಓದು. ಮಾಲಿನಿ ಭಾನುವಾರ ಅಡುಗೆ ಮಾಡುವುದಿಲ್ಲ. ಮಾಲಿನಿ ಡಸಂಟ್ ಕುಕ್ ಆನ್ ಸಂಡೇಸ್. ಮಾಲಿನಿ ಅಂದರೆ ಮಾಲಿನಿ ಸಿಂಗ್ಯುಲರ್ ಸಬ್ಜೆಕ್ಟ್. ಡಸಂಟ್ ಅಂದರೆ ಓದಿಲ್ಲ. ಕುಕ್ ಅಂದರೆ ಅಡುಗೆ ಮಾಡು. ಆನ್ ಸಂಡೇಸ್ ಅಂದರೆ ಭಾನುವಾರದಂದು ಅಂದರೆ ಪ್ರತಿ ಭಾನುವಾರ ಅಂತ. ಆಯ್ತಾ? ನೆಕ್ಸ್ಟ್, ಎಂಜಿನ್ ಶಬ್ದ ಮಾಡುವುದಿಲ್ಲ. ದಿ ಎಂಜಿನ್ ಡಸಂಟ್ ಮೇಕ್ ನಾಯ್ಸ್. ದಿ ಎಂಜಿನ್ ಅಂದರೆ ಎಂಜಿನ್ ಸಿಂಗ್ಯುಲರ್ ಸಬ್ಜೆಕ್ಟ್. ಡಸಂಟ್ ಅಂದರೆ ಓದಿಲ್ಲ. ಮೇಕ್ ಅಂದರೆ ಮಾಡು. ನಾಯ್ಸ್ ಅಂದರೆ ಶಬ್ದ. ಸರಿನಾ? ಸೊ ಈ ರೀತಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಮೊದಲು ಡಸ್ ಬರಬೇಕು, ಆಮೇಲೆ ಒಂದೇ ಹಿ ಅಥವಾ ಶಿ ಅಥವಾ ಇಟ್ ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಹೀಗೆ ಬಂದಾಗ ಕನ್ನಡದಲ್ಲಿ ಓದಿಲ್ಲವೇ ಬರುತ್ತದೆ. ಸರಿನಾ? ಉದಾಹರಣೆಗೆ, ಅವನು ಬಸ್ಸಿನಲ್ಲಿ ಶಾಲೆಗೆ ಹೋಗುವುದಿಲ್ಲವೇ? ಡಸ್ ಹಿ ನಾಟ್ ಗೋ ಟು ಸ್ಕೂಲ್ ಬೈ ಬಸ್? ಡಸ್ ಬಂತು, ಡಸ್ ಬಂತು, ಹಿ ಬಂತು, ಹಿ ಬಂತು, ನಾಟ್ ಬಂತು, ನಾಟ್ ಬಂತು, ಗೋ ಬಂತು, ವರ್ಬಿನ ಮೊದಲ ರೂಪ ಬಂತು. ಡಸ್ ಹಿ ನಾಟ್ ಅಂದರೆ ಅವನು ಓದಿಲ್ಲವೇ ಅಂತ. ಓದಿಲ್ಲವೇ ಜೊತೆ ಹೋಗು ಇದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಗೋ ಅಂತ ಹೇಳ್ತೇವೆ. ಡಸ್ ಹಿ ನಾಟ್ ಗೋ ಅಂದರೆ ಅವನು ಹೋಗುವುದಿಲ್ಲವೇ ಅಂತ. ಶಾಲೆಗೆ ಅಂದರೆ ಟು ಸ್ಕೂಲ್. ಬಸ್ಸಿನಲ್ಲಿ ಅಂದರೆ ಬೈ ಬಸ್. ಸರಿನಾ? ಈಗ ಇಲ್ಲಿ ನಾಟ್ ಅನ್ನು ಎಡಕ್ಕೆ ತಂದು, ಹಿ ಪದದ ಎಡಕ್ಕೆ ತಂದು ಡಸ್ ಜೊತೆ ಸೇರಿಸಿ ಡಸಂಟ್ ಮಾಡಿ ಈ ರೀತಿ ಹೇಳುತ್ತೇವೆ. ಡಸಂಟ್ ಹಿ ಗೋ ಟು ಸ್ಕೂಲ್ ಬೈ ಬಸ್? ಈ ರೀತಿ. ಸರಿನಾ? ನೆಕ್ಸ್ಟ್, ಅವಳು ಕಾರನ್ನು ಓಡಿಸುವುದಿಲ್ಲವೇ? ಡಸ್ ಶಿ ನಾಟ್ ಡ್ರೈವ್ ಅ ಕಾರ್? ಡಸ್ ಬಂತು, ಡಸ್ ಬಂತು, ಶಿ ಬಂತು, ಶಿ ಬಂತು, ನಾಟ್ ಬಂತು, ನಾಟ್ ಬಂತು, ಡ್ರೈವ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಡಸ್ ಶಿ ನಾಟ್ ಡ್ರೈವ್ ಅಂದರೆ ಅವಳು ಓಡಿಸುವುದಿಲ್ಲವೇ ಅಂತ. ಅ ಕಾರ್ ಕಾರನ್ನು. ಇದನ್ನು ಡಸಂಟ್ ಶಿ ಡ್ರೈವ್ ಅ ಕಾರ್ ಅಂತ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ಅದು ಏಕೆ ಮುರಿಯುವುದಿಲ್ಲ? ವೈ ಡಸ್ ಇಟ್ ನಾಟ್ ಬ್ರೇಕ್? ಇಲ್ಲಿ ಡಸ್ ಬಂತು, ಡಸ್ ಬಂತು, ಇಟ್ ಬಂತು, ಇಟ್ ಬಂತು, ನಾಟ್ ಬಂತು, ನಾಟ್ ಬಂತು, ಬ್ರೇಕ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಸೊ ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವೈ ಹಾಕಿದ್ದೇವೆ. ವೈ ಅಂದರೆ ಏಕೆ ಅಂತ. ವೈ ಡಸ್ ಇಟ್ ನಾಟ್ ಬ್ರೇಕ್ ಅಂದರೆ ಅದು ಏಕೆ ಮುರಿಯುವುದಿಲ್ಲ ಅಂತ. ಸರಿನಾ? ಇಲ್ಲಿಯೂ ಕೂಡ ನಾಟ್ ಅನ್ನು ಎಡಕ್ಕೆ ತಂದು ಡಸಂಟ್ ಮಾಡಿ ವೈ ಡಸಂಟ್ ಇಟ್ ಬ್ರೇಕ್ ಅಂತ ಹೇಳಬಹುದು. ಆಯ್ತಾ? ನೆಕ್ಸ್ಟ್, ರಾತ್ರಿಯಲ್ಲಿ ಚಂದ್ರನು ಬೆಳಗುವುದಿಲ್ಲವೇ? ಡಸ್ ದ ಮೂನ್ ನಾಟ್ ಶೈನ್ ಆಟ್ ನೈಟ್? ಡಸ್ ಆಮೇಲೆ ದ ಮೂನ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಶೈನ್ ಅನ್ನುವಂತಹ ವರ್ಬಿನ ಮೊದಲ ರೂಪ. ಡಸ್ ದ ಮೂನ್ ನಾಟ್ ಶೈನ್ ಅಂದರೆ ಚಂದ್ರನು ಬೆಳಗುವುದಿಲ್ಲವೇ ಅಂತ. ಶೈನ್ ಅಂದರೆ ಬೆಳಗು. ಆಟ್ ನೈಟ್ ಅಂದರೆ ರಾತ್ರಿಯಲ್ಲಿ.
ಡಸಂಟ್ ದ ಮೂನ್ ಶೈನ್ ಆಟ್ ನೈಟ್, ಈ ರೀತಿ. ಸರಿನಾ? ನೆಕ್ಸ್ಟ್, ನಿಮ್ಮ ಸಹೋದರಿ ನಿಮಗೆ ಕರೆ ಮಾಡುವುದಿಲ್ಲವೇ? ಡಸ್ ಯುವರ್ ಸಿಸ್ಟರ್ ನಾಟ್ ಕಾಲ್ ಯು? ಡಸ್ ಆಮೇಲೆ ಯುವರ್ ಸಿಸ್ಟರ್ ಅನ್ನುವಂತಹ ಸಿಂಗ್ಯುಲರ್ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಕಾಲ್ ಅನ್ನುವಂತಹ ವರ್ಬಿನ ಮೊದಲ ರೂಪ. ಡಸ್ ಯುವರ್ ಸಿಸ್ಟರ್ ನಾಟ್ ಕಾಲ್ ಅಂದರೆ ನಿಮ್ಮ ಸಹೋದರಿ ಕರೆ ಮಾಡುವುದಿಲ್ಲವೇ ಅಂತ. ಯು ಅಂದರೆ ನಿಮಗೆ. ಡಸಂಟ್ ಯುವರ್ ಸಿಸ್ಟರ್ ಕಾಲ್ ಯು, ಈ ರೀತಿ. ಸರಿನಾ? ನೆಕ್ಸ್ಟ್, ಸಿಂಹ ಯಾವಾಗ ಘರ್ಜಿಸುವುದಿಲ್ಲ? ವೆನ್ ಡಸ್ ದ ಲಯನ್ ನಾಟ್ ರೋರ್? ಡಸ್ ಬಂತು, ಆಮೇಲೆ ದ ಲಯನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಆಮೇಲೆ ನಾಟ್ ಬಂತು, ಆಮೇಲೆ ರೋರ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಇದು ವರ್ಬಿನ ಮೊದಲ ರೂಪ, ಘರ್ಜಿಸು ಅಂತ. ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಜೊತೆ ವೆನ್ ಬಳಸಿದ್ದೇವೆ. ವೆನ್ ಅಂದರೆ ಯಾವಾಗ. ವೆನ್ ಡಸ್ ದ ಲಯನ್ ನಾಟ್ ರೋರ್? ಸಿಂಹ ಯಾವಾಗ ಘರ್ಜಿಸುವುದಿಲ್ಲ, ಈ ರೀತಿ. ಇಲ್ಲಿಯೂ ಕೂಡ ನಾಟ್ ಅನ್ನು ಎಡಕ್ಕೆ ತಂದು ಡಸ್ ಜೊತೆ ಸೇರಿಸಿ ಡಸಂಟ್ ಮಾಡಿ ವೆನ್ ಡಸಂಟ್ ದ ಲಯನ್ ರೋರ್ ಅಂತ ಹೇಳಬಹುದು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು. ಇದನ್ನು ಹಿಂದಿನ ವಿಡಿಯೋದಲ್ಲಿ ಬಳಸಿದ್ವಿ, ಈ ಮೂರನ್ನು ಈ ವಿಡಿಯೋದಲ್ಲಿ ಬಳಸಿದ್ವಿ. ಸರಿನಾ? ಈ ಸ್ಟ್ರಕ್ಚರ್ ಅಥವಾ ಪಾಸಿಟಿವ್ ವಾಕ್ಯಗಳನ್ನು ಮಾಡುವಾಗ ಮಾತ್ರ ನಾವು ವರ್ಬಿನ ಎರಡನೆಯ ರೂಪವನ್ನು ಕೂಡ ಬಳಸುತ್ತೇವೆ, ಮತ್ತೆ ಉಳಿದ ಕಡೆ ಬಳಸುವುದಿಲ್ಲ. ಆಯ್ತಾ? ಈಗ ನಮ್ಮ ಕುತೂಹಲಕಾರಿಯಾದ ಉದಾಹರಣೆಗೆ ಹೋಗೋಣ. ಡು ಕ್ರಿಯಾಪದಗಳ ರೂಪಗಳು ನಿಮಗೆ ಗೊತ್ತಿವೆ ಅಲ್ವಾ? ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಕೂಡ ನಿಮಗೆ ಗೊತ್ತಿದೆ ಅಲ್ವಾ? ಈಗ ಈ ವಾಕ್ಯ ನೋಡಿ. ಅವನು ತನ್ನ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡುತ್ತಾನೆ. ಇದನ್ನು ಇಂಗ್ಲಿಷ್ನಲ್ಲಿ ಹಿ ಡಸ್ ಡೂ ಹಿಸ್ ಜಾಬ್ ವಿತ್ ಗ್ರೇಟ್ ಕೇರ್ ಅಂತ ಹೇಳ್ತೇವೆ. ಹಿ ಡಸ್ ಡೂ ಅಂದರೆ ಅವನು ಮಾಡುತ್ತಾನೆ. ಹಿ ಡಸ್ ಅಂದರೆ ಅವನು ತಾನೆ. ಡು ಅಂದರೆ ಮಾಡು. ಹಿ ಬಂತು, ಡಸ್ ಬಂತು, ಡು ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಸರಿ ಅಲ್ವಾ? ಹಿಸ್ ಜಾಬ್ ಅಂದರೆ ತನ್ನ ಕೆಲಸವನ್ನು. ವಿತ್ ಗ್ರೇಟ್ ಕೇರ್ ಅಂದರೆ ಬಹಳ ಎಚ್ಚರಿಕೆಯಿಂದ. ಸರಿನಾ? ಈಗ ಡಸ್ ಡೂ ಅಂತ ಹೇಳುವ ಬದಲು ಡು ಕ್ರಿಯಾಪದದ ಎಸ್ ರೂಪವನ್ನು ಬಳಸುತ್ತೇವೆ. ಇದು ನಿಮಗೆ ಗೊತ್ತಿದೆ ಅಲ್ವಾ? ಡು ಕ್ರಿಯಾಪದದ ಎಸ್ ರೂಪ ಡಸ್. ಹಾಗಾಗಿ ಡಸ್ ಡೂ ಅಂತ ಹೇಳುವ ಬದಲು ಬರೀ ಡಸ್ ಅಂತ ಹೇಳ್ತೇವೆ. ಡೂ ಡಸ್. ಡೂ ವಿ1 ರೂಪ, ಡಸ್ ಎಸ್ ರೂಪ. ಡಸ್ ಡೂ ಅಂತ ಹೇಳುವ ಬದಲು ಡಸ್ ಅಂತ ಹೇಳ್ತೇವೆ. ಹಿ ಡಸ್ ಹಿಸ್ ಜಾಬ್ ವಿತ್ ಗ್ರೇಟ್ ಕೇರ್, ಈ ರೀತಿ ಹೇಳ್ತೇವೆ. ಹಿ ಡಸ್ ಅಂದರೆ ಅವನು ಮಾಡುತ್ತಾನೆ ಅಂತ. ಸರಿನಾ? ಇನ್ನೊಂದು ಉದಾಹರಣೆ. ವ್ಯವಸ್ಥಾಪಕರು ಎಲ್ಲ ಯೋಜನೆಯನ್ನು ಮಾಡುತ್ತಾರೆ. ದ ಮ್ಯಾನೇಜರ್ ಡಸ್ ಡೂ ಆಲ್ ದ ಪ್ಲಾನಿಂಗ್. ದ ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕರು, ಸಿಂಗ್ಯುಲರ್ ಸಬ್ಜೆಕ್ಟ್. ಡಸ್ ಡೂ ಅಂದರೆ ಮಾಡುತ್ತಾರೆ. ದ ಮ್ಯಾನೇಜರ್ ಡಸ್ ಅಂದರೆ ವ್ಯವಸ್ಥಾಪಕರು ತಾರೆ. ಡೂ ಅಂದರೆ ಮಾಡು. ಆಲ್ ದ ಪ್ಲಾನಿಂಗ್ ಅಂದರೆ ಎಲ್ಲ ಯೋಜನೆಗಳನ್ನು. ದ ಮ್ಯಾನೇಜರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಡಸ್ ಬಂತು, ಡೂ
ವರ್ಬಿನ ಮೊದಲ ರೂಪ ಬಂತು. ಸರಿನಾ? ಈಗ ನಾವೇನ್ ಮಾಡ್ತೇವೆ? ಡಸ್ ಉಂಟಲ್ಲ, ಡಸ್ ಅನ್ನು ಡಸ್ ಡು ಬದಲು ಬಳಸುತ್ತೇವೆ. ಡು ಕ್ರಿಯಾಪದದ ಎಸ್ ರೂಪ ಡಸ್ ಡು ಅಂತ ಹೇಳುವ ಬದಲು ಡಸ್ ಬಳಸುತ್ತೇವೆ. ಬಳಸಿ ಈ ರೀತಿ ವಾಕ್ಯವನ್ನು ರಚಿಸುತ್ತೇವೆ. ದ ಮ್ಯಾನೇಜರ್ ಡಸ್ ಆಲ್ ದ ಪ್ಲಾನಿಂಗ್. ದ ಮ್ಯಾನೇಜರ್ ಡಸ್ ಅಂದ್ರೆ ವ್ಯವಸ್ಥಾಪಕರು ಮಾಡುತ್ತಾರೆ ಅಂತ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಡು ಕ್ರಿಯಾಪದ ಆದಾಗ. ಇಲ್ಲಿ ಡು ಮುಖ್ಯ ಕ್ರಿಯಾಪದ. ಸರಿನಾ? ನೆಕ್ಸ್ಟ್ ಸಕಾರಾತ್ಮಕ ವಾಕ್ಯ ಆಯಿತು. ಪ್ರಶ್ನೆ: ಅವನು ತನ್ನ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡುತ್ತಾನೆಯೇ? ಡಸ್ ಹಿ ಡೂ ಹಿಸ್ ಜಾಬ್ ವಿತ್ ಗ್ರೇಟ್ ಕೇರ್? ಡಸ್ ಹಿ ಡೂ ಅಂದ್ರೆ ಅವನು ಮಾಡುತ್ತಾನೆಯೇ. ಅವನು ತನ್ನ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡುವುದಿಲ್ಲ. ಹಿ ಡಸಂಟ್ ಡೂ ಹಿಸ್ ಜಾಬ್ ವಿತ್ ಗ್ರೇಟ್ ಕೇರ್. ಹಿ ಡಸ್ ನಾಟ್ ಡೂ ಅಂದ್ರೆ ಅವನು ಮಾಡುವುದಿಲ್ಲ. ಅವನು ತನ್ನ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡುವುದಿಲ್ಲವೇ? ಡಸ್ ಹಿ ನಾಟ್ ಡೂ ಹಿಸ್ ಜಾಬ್ ವಿತ್ ಗ್ರೇಟ್ ಕೇರ್? ಡಸ್ ಹಿ ನಾಟ್ ಡೂ ಅಂದ್ರೆ ಅವನು ಮಾಡುವುದಿಲ್ಲವೇ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.